ಐ ನ್ಯೂ ಐಲ್ ಗೋ ಐಲ್ ಸಕ್ಸೀಡ್ ಅಂತ. ಸೊ ಅದು ಹಾಗಾಗಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ತುಂಬ ಬದಲಾವಣೆಗಳಾಯಿತು. ಯಾಕಂತೇಳಿದ್ರೆ ನಾವು ಮಂಗಳೂರಲ್ಲಿ ಮಾಡೋ ರಾಜಕೀಯಕ್ಕೂ ಬೆಂಗಳೂರಲ್ಲಿ ಮಾಡೋ ರಾಜಕೀಯಕ್ಕೂ ಡಿಫ್ರೆನ್ಸ್ ತುಂಬ ಇದೆ. ಯಾಕಂತೇಳಿದ್ರೆ ಅಲ್ಲಿ ಒಂದು ಯೂನಿವರ್ಸಿಟಿ ಇದು ಮಂಗಳೂರು ಯೂನಿವರ್ಸಿಟಿ ಅಂತ ಬರುತ್ತೆ, ಆ ಲೆವೆಲಲ್ಲಿ ರಾಜಕೀಯ ಮಾಡ್ತಾಯಿದ್ವಿ. ಪ್ಲಸ್ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇರ್ತಾಯಿತ್ತು, ಸೊ ಅಲ್ಲಿ ರಾಜಕೀಯ ಮಾಡ್ತಾಯಿದ್ವಿ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಲ್ಲಿರುವಂಥ ಹಲವಾರು ಯೂನಿವರ್ಸಿಟಿಗಳಾಗಿರ್ಬೋದು, VTU ಆಗಿರ್ಬೋದು, ಸೊ ಒಂದು ಸ್ವಲ್ಪ ಬಿಗ್ಗರ್ ಪಿಕ್ಚರ್ ಇರುತ್ತೆ. ಒಂಥರ ಸಮುದ್ರ, ಅದೊಂಥರ ನದಿ. ಹಾಗಾಗಿ ಸಮುದ್ರದಲ್ಲಿ ಇವಾಗ ಈಜಾಡೋದು ಸ್ವಲ್ಪ ಕಷ್ಟ, ಯಾಕಂತ ಹೇಳಿದ್ರೆ ತುಂಬ ಮೀನುಗಳಿರ್ತದೆ. ಸೊ ನಾವು ಕರೆಕ್ಟಾಗಿ ಎಲ್ಲವನ್ನ ಕರೆಕ್ಟಾಗಿ ನೋಡಿಕೊಂಡು ಹೇಗೆ ಯಾವ ಸ್ಟೆಪ್ನ ನಾವು ಹೇಗೆ ಇಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ನಾವು ಇಡಬೇಕಾಗುತ್ತೆ. ಸೊ ರಾಜಕೀಯ ಬಿಟ್ಟು ಬೇರೆ ಸೆಕೆಂಡ್ರಿ ಆಪ್ಷನ್ ಅಂತ ಇರಲಿಲ್ಲ. ಸೆಕೆಂಡ್ರಿ ಆಪ್ಷನ್ ಅಂತ ಹೇಳಿದ್ರೆ ಯಾವುದಾದ್ರೂ IT ಕಂಪನಿಗಳಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ನೋ ಅಂತ, ಕೈ ಹಿಡ್ದಿಲ್ಲ ಅಂತ ಹೇಳಿದ್ರೆ. ಇವತ್ತಿರುವಂಥ ಸ್ಥಿತಿಯಲ್ಲಿ ರಾಜಕೀಯ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿದೆ. ಇನ್ನೂ ಅಷ್ಟೇ ದೇವರ ಆಶೀರ್ವಾದದಿಂದ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಅಷ್ಟು ದೊಡ್ಡ ಅಧಿಕಾರ ಆಗಿರ್ಬೋದು, ಸ್ಥಾನಮಾನಗಳನ್ನು ಕೊಡುವಂಥ ಸಾಧ್ಯತೆಗಳು ನಮ್ಮ ಪಾರ್ಟಿಯಿಂದ ಆಗಬಹುದಂತ ನನ್ನ ಇಚ್ಛೆ.